ಸ್ನೇಹಿತರೆ ನಮಸ್ಕಾರ. ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡಮನೆ ಅಂತಾನೆ ಫೇಮಸ್ ಆಗಿರುವಂತಹ ಯುವ ರಾಜ್ಕುಮಾರ್, ಯುವ ಕುಡಿ ಅಂತ ಏನು ಕರಿತಾ ಇದ್ದೀವಿ, ಯುವ ರಾಜ್ಕುಮಾರ್ ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಬಿಟ್ಟಿದ್ದಾರೆ. ಏನಂತ, ದೂರದಲ್ಲಿ ನಡೆಯುತ್ತಿರುವಂಥ ಜಂತರ್ ಮಂತರನ ವಿದ್ಯಾರ್ಥಿ ಚಳುವಳಿಯ ಪರವಾಗಿ ಹಾಗೂ ನಾನು ಯಾವುದೇ ಪಕ್ಷದ ಪರವಾಗಿ ಆಗ್ತಾ ಇಲ್ಲ ಅಂತೇಳಿ ಒಂದು ಪೋಸ್ಟ್ ಬಿಟ್ಟಿದ್ದಾರೆ, ಕನ್ನಡ ಇಂಗ್ಲೀಷಲ್ಲಿ ಮಿಕ್ಸ್ ಮಾಡಿ. ದಯಮಾಡಿ ಯುವರಾಜ್ ಕುಮಾರ್ ಅವ್ರಿಗೆ, ಒಬ್ಬ ಕನ್ನಡಿಗನಾಗಿ, ಒಬ್ಬ ಕರ್ನಾಟಕದ ಪ್ಯೂರ್ ಕನ್ನಡಿಗನಾಗಿ ಕೇಳ್ತಾ ಇರೋದು, ಯುವರಾಜ್ ಕುಮಾರ್ ಅವರೇ, ನಿಮಗಿರೋ ಈ ಕಾಳಜಿಗೆ ನಮ್ದೊಂದು ಸಲ್ಯೂಟ್. ಎಲ್ಲ 7 ಕೋಟಿ ಕನ್ನಡಿಗರ ಪರವಾಗಿ ನಮ್ದೊಂದು ಸಲ್ಯೂಟ್ ಅನ್ಕೊಳ್ಳಿ. ಆದರೆ ಅದೇ ಬಿಡದಿಲ್ಲಿ ಅಷ್ಟು ರೈತರು ಅಷ್ಟು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅಷ್ಟು ಜನ ಹೋಗಿ ಈಗ ಅಧಿಕಾರಿಗಳ ಮೇಲೆ ಇದು ಮಾಡ್ತಿದ್ದಾರೆ, ಎಲ್ಲ ಆಗ್ತಾ ಇದೆ, ಎಷ್ಟೋ ಇದೆಲ್ಲ ನಡೀತಾ ಇದೆ. ಅಕ್ವಿಜಿಷನ್ನು, ಕಡಿಮೆ ದುಡ್ಡು, ಫಲವತ್ತಾದ ಭೂಮಿ, ಅದು ಇದು ಎಲ್ಲ ನಡೀತಾ ಇದೆ. ಆದರೆ ನಿಮ್ಮ ಬಾಯಿಂದ, ನಿಮ್ಮ ಪೆನ್ನಿಂದ, ನಿಮ್ಮ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮಿಂದ ಇದು ಇಂಥದ್ದು ಒಂದೇ ಒಂದು ಯಾವುದೇ ರೀತಿ ಒಂದು ಸಂದೇಶ ಕಳಿಸ್ಲಿಲ್ಲ. ನೀವು ಯಾಕೆ ಕಳಿಸ್ಲಿಲ್ಲ ಗೊತ್ತಿಲ್ಲ. ಅದೇ ವಿದ್ಯಾರ್ಥಿ ಪರಗಳಿಗೆ ನಿಂತಿದ್ದೀರಾ, ಹ್ಯಾಟ್ಸ್ ಆಫ್ ಹೇಳೋಣ. ಆದರೆ ನಮ್ಮ ಬೆನ್ನೆಲುಬಾದಂಥ ರೈತರ ಪರವಾಗಿ ಯಾಕೆ ನೀವು ನಿಲ್ಲಿಲ್ಲ? ನಿಮ್ಮ ತಾತ ಏನಿದ್ದಾರೆ ಅವ್ರಿಗಿರುವಂಥ ಒಂದು ದೊಡ್ಡ ನೇಮು ಅಲ್ಲೇ ಇದೆ, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ. ಆದರೆ ನೀವು ಇವತ್ತು ಮಾಡ್ತಾ ಇರೋಂಥ ಪೋಸ್ಟು ಯಾಕೆ ರೈತರ ಪರವಾಗಿ ಮಾಡಲಿಲ್ಲ? ಸರ್, ಒಂದು ನಿಮಗೆ ಗೊತ್ತಿರಬೇಕು, ರೈತರು ಕೊಟ್ರೇನೆ ಸರ್ ನಾನು ಹೋಗಿ ಮೆಡಿಕಲ್ಲು ಬರೀಬೋದು, ನಾನು ಹೋಗಿ ಇಂಜಿನಿಯರಿಂಗು ಮಾಡ್ಬೋದು, ನಿಮ್ಮ ಥರ ಒಬ್ಬ ಹೀರೋನೂ ಆಗ್ಬೋದು, ನನ್ನ ಥರ ಒಬ್ಬ ಪ್ರಜೆನೂ ಆಗ್ಬೋದು. ಅವ್ರು ಇದನ್ನೇ ಕೊಡೋಕ್ಕಾಗ್ತಿಲ್ಲ ಅಂದರೆ ಇದೆಲ್ಲ ಏನಿದೆಯಲ್ಲ ಟೋಟಲಿ ವೇಸ್ಟು. ಏನಂತೀರ ಅವರೇ? ಯಾಕಂದರೆ ಯುವರಾಜ್ ಕುಮಾರ್ ಯೂತ್ಸು, ಯುವರಾಜ್ ಕುಮಾರ್ ಸಪೋರ್ಟ್ ಮಾಡಿದ್ದಾರೆ, ಅದು ವಿರೋಧವಾಗಿ ಮಾತಾಡ್ತಾ ಇದೆಯಾ ಪವನ್ ಅಂದ್ಕೊಂಡ್ರು ಪರವಾಗಿಲ್ಲ ಸರ್. ಕನ್ನಡ ಚಿತ್ರರಂಗದ ಪರವಾಗಿ ನೀವು ಒಂದು ಪೋಸ್ಟ್ ಹಾಕಿದಾಗ ಇದೇ ಕ್ವಶನ್ ನಾವು ಜಾನಕಿ ಅಮ್ಮವ್ರ ವಿಚಾರದಲ್ಲೂ ಕೇಳ್ಬೋದು, ಇದೇ ಕ್ವಶನ್ ನಾವು ಬಿಡದಿ ರೈತರ ಪರವಾಗೂ ಕೇಳ್ಬೋದು. ಯಾಕಂದರೆ ರೈತರು ಅಂದರೆ, ಕನ್ನಡ ಅಂದರೆ ನಿಮ್ಮ ಮನೆತನದಲ್ಲಿ ಒಂದು ಬೇರೆ ತೂಕನೇ ಇದೆ ಇವರೇ. ಆ ತೂಕನ ಕೆಳಗಡೆ ಇಳಿಸೋಕೆ ಹೋಗ್ಬಿಡಿ. ನೀವು ಜಂತರ್ ಮಂತ್ರ ನಡೀತಿರೋದಕ್ಕೆ ನೀವು ಸಪೋರ್ಟ್ ಮಾಡಿರೋದಕ್ಕೆ ನಮ್ಮದು ಅಡೆತಡೆ ಎಲ್ಲ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಈ ನೈತಿಕತೆ ನಿಮ್ಮ ಮನೆಯಿಂದ 100 ಕಿಲೋಮೀಟರ್ ದೂರದಲ್ಲಿರುವಂಥ ಬಿಡದಿ ರೈತರ ಮೇಲೆ ಬೇಕು. ನಾವು ನಮಗೆ ರೈಟ್ಸ್ ಇದೆ ನಿಮ್ಮನ್ನು ಕೇಳೋಕ್ಕೆ, ನಾವು ಕೇಳ್ತಾ ಇದ್ದೀವಿ. ನೀವು ಕೂಡ ಈ ಪ್ರೊಟೆಸ್ಟಲ್ಲಿ ಜಾಯಿನ್ ಆಗಲೇಬೇಕು, ಬಿಡದಿ ಪ್ರೊಟೆಸ್ಟಲ್ಲಿ. ಏನಂತೀರಾ ಯುವರಾಜ್ ಕುಮಾರ್?